ವಸತಿನ ಕಸ್ಕೊಂತದ್ಯಾ ಬಡ ಜನರದು. ಇನ್ನೊಂದು ಕಡೆಗೆ ಮುಷ್ಟೂರು ಸರ್ವೆ ನಂಬರು 226 ಸರ್ವೆ ನಂಬರ್ನಾಗ ಅರಣ್ಯ ಲೇಖರು ಒತ್ತುವರಿ ಮಾಡಿದ್ದಾರೆ. ಅದರಿಂದ ಬಿಡಿಸಿ ದಲಿತರು ಕೊಡ್ಬೇಕಂತ ಕಾಯ್ದೆ ಐತೆ. ಆದ್ರೆ ನೀವೇನ್ ಮಾಡ್ತಾ ಇದೆಯಾ? 66 ಕಾಯ್ದೆನ ಉಪಯೋಗ ಮಾಡಿ ದಲಿತರ ಪಟ್ಟವನ್ನು ಕಿತ್ತಾಕ್ಬೇಕಂತ ಕೂಡ ಪ್ರಯತ್ನ ಮಾಡಿ ನೋಟಿಸು AC ಅವರಿಗೆ ಮನವಿಯನ್ನು ನೀವು ಸಲ್ಲಿಸಿರಿ. ಇದನ್ನು ಉಪಯೋಗ ಮಾಡಿ ಈ ದಲಿತರ ಭೂಮಿ ಕಿತ್ಕೊಳ್ಳಿ, ರದ್ದು ಮಾಡಿ ಅಂತ ನೀನು ಹಾಕಿರ್ತಕ್ಕಂಥ ನೋಟಿಸು ನಮ್ಮ ಕೈಗಿದೆ. ಹಾಗಾದ್ರೆ ಬಡವರು ಭೂಮಾಲೀಕರು ನ್ಯಾಯ ಕೊಡ್ತೀಯಾ, ಇನ್ನು ಬಡ ಇಲ್ದರಿಗೆ ಭೂಹೀನರಿಗೆ ನ್ಯಾಯ ಕೊಡ್ತೀಯಾ, ಅಥವಾ ಭೂಹೀನರ ವಸತಿಗೆ ಹೀನರಿಗೆ ನ್ಯಾಯ ಕೊಡ್ತೀಯಾ? ಯಾವುದು ನಿಮ್ಮ ಆದ್ಯತೆ ಇರಬೇಕಾದವರು ಮಗುಂಡ ಜನಗಳಿಗೆ, ಅದು ದಲಿತ ಸಮುದಾಯಗಳಿಗೆ. ಆದ್ರೆ ದಲಿತರನ್ನ ಟಾರ್ಗೆಟ್ ಮಾಡಿ ಇಲ್ಲೆಲ್ಲ ಕಿತ್ಕೊಂತಿನವರು ದಲಿತರು ಬಳಕೆ ಮಾಡ್ಕೊಳ್ತಾರ, ತಹಸೀಲ್ದಾರ್ ಬಳಕೆ ಮಾಡ್ಕೊಂತಾರ. ಇವೆಲ್ಲ ನೀವು ಕೆಟ್ಟ ಪದಗಳನ್ನ ಆಡ್ತಿದ್ರಲ್ಲ, ಮಾಧ್ಯಮದ ಜೊತೆಗೆ ಹೇಳಿಕೆ ಕೊಡ್ತಾ ಇದ್ದೀರಲ್ಲ, ಅದು ಬಂದಿದ್ದೇ ನಾನು ಹೇಳ್ತಾ ಇದೀವಿ ನಿಮ್ಗೆ. ಆದ್ರೆ ಇದು ತಪ್ಪಲ್ವಾ? ದಲಿತರ ಮೇಲೆ ಗೂಬೆ ಕೂರಿಸೋದು ತಪ್ಪಲ್ವಾ? ಇದು ನ್ಯಾಯಯುತವಾಗಿ ಒಂದು ಪದ್ಧತಿ ಪ್ರಕಾರ ಕ್ರಮಬದ್ಧವಾಗಿ ಒಂದು ನೋಟಿಸ್ ಕೊಟ್ಟು ನೀವು ಯಾಕೆ ಇಲ್ಲ ಯಾಕೆಂದ್ರಿ ನಿಮಗೆ ಮನೆ ಇದೆಯಾ ಅಥವಾ ಇಲ್ವಾ, ಕಿತ್ತಾಕು. ಯಾರು ಬೇಡಂದ್ರು ಕಿತ್ತಾಕಿದ ಮೇಲೆ ಒಳಗೇನೈತೆ, ಒಳಗ ಜನ ಮನೆಗಿದ್ದಾರೋ ಅಂಬೇಡ್ಕರ್ ಫೋಟೋ ಅಂತ ಗಮನಿಸ್ಬೇಕಲ್ಲ. ಅದಲ್ಲದೆ ಇಲ್ಲಿಗಲ್ ಆಗಿ JCB ಕರೆಸಿ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ನೀನು ಪುರಸಭೆ ಇಲಾಖೆಗೆ ನೋಟಿಸ್ ಕೊಟ್ಟಿಲ್ಲ, ನಂಗೆ JCB ಕರೆಸಿ ಇದಕ್ಕೆ ಕಿತ್ತಾಕ್ಸಿದ್ಯಾ? ಇದು ತಪ್ಪಲ್ವಾ? ಇದಕ್ಕೆ ಮೂಲ ಕಾರಣ ನೀವೇ. ಯಾರು ಕಿತ್ತಾರಕಾರ ಏನು ಮಾಡಿದಾರೆ ಅನ್ನೋದು ಮುಖ್ಯ ಅಲ್ಲ. ಇದನ್ನ ಇಲ್ಲಿಗಲ್ ಆಗಿ ಕಿತ್ತಾಕಿರೋದು, ನೋಟಿಸ್ ಇಲ್ಲ ಕಿತ್ತಾಕಿರೋದು ನೀವೇ ಜವಾಬ್ದಾರಿ. ನಾವು ನಿಮ್ಮನ್ನೇ ದೂರ ಮಾಡೋದು, ನಿಮ್ಮ ಮೇಲೇನೆ ಕ್ರಮಕ್ಕೆ ನಾವು ಒತ್ತಾಯ ಮಾಡೋದು, ಹೋರಾಟ ಮಾಡೋದು ಕೂಡ ನಾವು ಬಿಡೋದಿಲ್ಲ. ನಮಗೆ ನ್ಯಾಯ ಬೇಕು, ಪುನರ್ವಸತಿ ವ್ಯವಸ್ಥೆ ಆಗಬೇಕು. ಸುಮಾರು 2-3 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಸೆಟ್ಟೆಕಿಂದ ಮಾಡಿದ್ದಾರೆ. ಮತ್ತೆ ಅದನ್ನ ತಂದ್ಕೊಳಕ್ಕೆ ಅವ್ರ ಕೈಲಿ ಕಷ್ಟ ಆಗ್ತದೆ, ಮತ್ತೆ ಮಾಡ್ಕೊಂಬೇಕು ಕಷ್ಟ ಆಗ್ತದೆ. ಆ ಜನರಿಗೆ ವಸತಿ ಇಲ್ಲ ಅನ್ನೋ ಸಲುವಾಗಿ ಕಿತ್ತಾಕು. ಮೊದಲು ನೋಟಿಸ್ ಕೊಡು, ನೀನು ಪುನರ್ವಸತಿ ಬೇರೆ ಕಡೆ ವ್ಯವಸ್ಥೆ ಮಾಡ್ತೀನಿ, ನೀನು ಅಲ್ಲಿಗೆ ಹೋಗು, ಇದನ್ನ ಕಿತ್ಕೊಂಡು ತಗೊಂಡು ಹೋಗು ಸಾಮಾನು ಲೆಕ್ಕ ಅಂತ ಹೇಳ್ಬೋದಿತ್ತು. ಅದನ್ನೂ ಇಲ್ಲ. ಅದನ್ನೂ ಹೇಳ್ದೇನೆ ನೀವು ಇಲ್ಲಿ ಏಕಾಏಕಿ JCB ತಗೊಂಬಂದು ಇಲ್ಲಿಗೆಲ್ಲ ಕಿತ್ತಾಕಿದ್ರಲ್ಲ, ನಿಮ್ಮ ಜವಾಬ್ದಾರಿಯನ್ನು ದುರುಪಡಿಸಿಲ್ಲ, ನಿಮ್ಮ ಅಧಿಕಾರವನ್ನು ದುರುಪಡಿಸಿಲ್ಲ. ತಪ್ಪಲ್ವ ಇದು? ಅಂಬೇಡ್ಕರ್ ಸಂವಿಧಾನ ಬಗ್ಗೆ ತಿಳ್ಕೊಂಡ್ರೆ ಮನುಷ್ಯ ಒಳಗೇನೆ ಸೆಟ್ ಆಗತ್ತೆ ನೋಡನ್ನ ಅಂಬೇಡ್ಕರ್ ಫೋಟೋ ಕಿತ್ತಾಕಿಯನ್ನ ನೀವು ಅದನ್ನ ಧ್ವಂಸ ಮಾಡಿದ ಅದು ಇಲ್ಲ. ಗಮನ ಇಲ್ದಂಗೆ ನಾನು ಅಂಬೇಡ್ಕರ್ ಪ್ರಿಯ, ನಾನು ಅಂಬೇಡ್ಕರ್ ಭಕ್ತ, ನಾನು ಅಂಬೇಡ್ಕರ್ ನಾನು ನೋಡ್ಕೊಂಡು ಬಂದಿನ ಮತ್ತೆ ಇದೇನು ಕತೆ? ಏನಿದು? ಏನು ಹೇಳ್ತಿದ್ನ? ನಿಮ್ಮ ಕಾನೂನು ದುರುಪಡಿಸ್ಕೊಂತಿದ್ರ, ಕಾನೂನವನ್ನು ದುರುಪಡಿಸ್ಕೊಂತರ. ಎಚ್ಚರ ಇರಲಿ. ಮುಂದಿನ ದಿನಗಳಲ್ಲಿ ಹೋರಾಟನ ಇಡೀ ಕೊಪ್ಪಳ ತಾಲೂಕಿನ ಹೋರಾಟಕ್ಕೆ ಸಿದ್ಧತೆಗೊಳ್ತಿದ್ರೆ ನಮ್ಮ ಯುವಕರು ಈ ಪಡೆ ಯಾವತ್ತೂ ತಪ್ಪು ಮಾಡಿಲ್ಲ, ತಪ್ಪಿನ ವಿರುದ್ಧ ಹೋರಾಟ ಮಾಡ್ತಾ ಇದಾರ, ನ್ಯಾಯಯುತ ಹೋರಾಟ ಮಾಡ್ತಾ ಇದಾರ. ಈ ಬಗ್ಗೆ ಕ್ರಮ ಕೊಡಬೇಕು DC ಅವರು ಮತ್ತು AC ಅವರು. ನಿಮಗೆ ಅಧಿಕಾರ ಇರೋದು ಮಾನ್ಯ ತಹಸೀಲ್ದಾರ್ ಕಡೆಗೆ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ನಾವು. ಎಲ್ಲ ಎನ್ನೆದು ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ವಸತಿ ಬೇಕು, ಮುಷ್ಟೂರು ಹನುಮಂತಪ್ಪಗೆ ನ್ಯಾಯ ಬೇಕು, ಆ ಕುಟುಂಬಕ್ಕೆ ನ್ಯಾಯ ಬೇಕು, ಭೂಮಿ ಕೊಡಬೇಕಾಗ್ತದೆ, ಭೂಮಿ ಬೇಕು, ವಸತಿ ಬೇಕು. ಈ ವಿಷಯ ತಕ್ಕಂಗೆ ನಾವು ತಹಸೀಲ್ದಾರ್ ಮೇಲೆ ಕ್ರಮ ತಗೊಳ್ಳೋದಕ್ಕೆ, ಅವ್ರನ್ನ ಇಲ್ಲಿಂದ ಅಮಾನತುಗೊಳಿಸಿ ವರ್ಗಾವಣೆ ಮಾಡೋದಕ್ಕೆ ಮಾನ್ಯ ಸಚಿವರು ಮನೆ ಕಡೆಗೆ ನಮ್ಮ ನಡಿಗೆ ಮುಂದಿನ ದಿನಗಳಲ್ಲಿ 8-15 ದಿವಸದಲ್ಲಿ ಇದನ್ನ ಹೋರಾಟ ರೂಪಿಸ್ತೀವಿ. ಜಮೀರ್ ಲಾಲ್ ಸರ್, ಥ್ಯಾಂಕ್ ಯು. ಈ ತಹಸೀಲ್ದಾರ್ ಅವರು ಕಾರಟಗಿಯಲ್ಲಿ ಯಾರು ತಮಗೆ ಹೊಂದಾಣಿಕೆಯಿಂದ ಹೋಗ್ತಾರೋ, ಯಾರು ಪ್ರಶ್ನೆ ಮಾಡೋದಿಲ್ಲೋ ಅಂಥವ್ರ ಜೊತೆಗೆ ಚೆನ್ನಾಗಿರ್ತಾರೆ. ನಾವು ದಲಿತ ಸಂಘಟನೆಗಳವರು ಇದಕ್ಕಾಗಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ತಹಸೀಲ್ ಆಫೀಸ್ನಲ್ಲಿ. ಅದನ್ನು ಸಾರ್ವಜನಿಕರಿಗೆ, ಬಡವರಿಗೆ ಅವ್ರ ಪರವಾಗಿ ನಿಂತು ನಾವು ಏನಾದರೂ ಪ್ರಶ್ನೆ ಕೇಳಿರ್ತೀವಿ, ಕಂಪ್ಲೇಂಟ್ ಹಾಕಿರ್ತೀವಿ, ಮನವಿ ಸಲ್ಲಿಸಿರ್ತೀವಿ. ಅಂಥ ಸಂದರ್ಭದಲ್ಲಿ ದಲಿತ ಸಂಘಟನೆಯವರು ಕೂಡ ಈಗಾಗಲೇ ಹಲವಾರು ಬಾರಿ ಮಾತಿನ ಚಕಮಕಿ, ವಾದ ವಿವಾದ ಆಗಿದ್ದು, ಅವ್ರ ವಿರುದ್ಧ ಕೂಡ ನಾವು ಈಗಾಗಲೇ ಧರಣಿಯನ್ನು ಕುಂತ್ಕೊಂಡು ಹಗಲಿ ರಾತ್ರಿ ಹೋರಾಟ ಮಾಡಿದ್ದೇವೆ. ಆ ಒಂದು ಸಿಟ್ಟು ಇಟ್ಕೊಂಡು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ನಮ್ಮ ದಲಿತರು ಆಯಿತು, ನಮ್ಮ ಸಂಘಟನೆಯವರು ಆಯಿತು, ಯಾರಾದರೂ ಏನಾದರೂ ಒಂದು ಇಂಥ ಎಲ್ಲಿಯಾದರೂ ಒಂದು ಕಷ್ಟದಿಂದ ಇದ್ದಾಗ ಶೆಡ್ಡುಗಳನ್ನ ಹಾಕೊಳ್ಳೋದು ಅಥವಾ ಏನಾದರೂ ಒಂದು ಕೆಲಸದಿಂದ ಹೋದಾಗ ಅವ್ರ ಪರವಾಗಿ ಬಂದಾರ ಎಂಬ ಒಂದು ಕಾರಣಕ್ಕೆ ಇವರು ಅಗೆಯನ್ನು ಸಾಧಿಸ್ತಿದ್ದಾರೆ.